ಕಳೆದ ದುಃಖದ ದಿನಗಳನ್ನು ನೆನೆದು ನಿನ್ನ ಮನಸ್ಥೈರ್ಯವನ್ನೇಕೆ ನಾಶಪಡಿಸಿಕೊಳ್ಳುವೆ? ಇನ್ನು ನಿನ್ನ ಬಹುದಿನದ ಬೇಡಿಕೆಗಳು ಈಡೇರುವ ಕಾಲ ಸನ್ನಿಹಿತವಾಗಿವೆ. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಮುಂದಿನ ರಂಗವನ್ನು ಪ್ರವೇಶಿಸಿ
ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲಿಸಿದ್ದೆ. ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ಒಂದು ಬಾಂಧವ ಗುರು ಹಿರಿಯ ಪ್ರಜಾಕೋಟೆಯನ್ನು ಬಲಿಯಾಗಿಸಬಾರದೆಂಬುದೇ ನನ್ನ ಮುಖ್ಯ ಉದ್ದೇಶ. ಶಾಂತನಾಗು ಭೀಮಸೇನ, ಶಾಂತನಾಗು. ಇನ್ನು ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ನಮ್ಮ ಅರ್ಜುನನು ಸಂದೇಶವನ್ನು ತಂದಿರುತ್ತಾನೆ. ಇನ್ನೇನು ಪರಮಾತ್ಮನ ಆಗಮನವಾಗುವುದು. ಆತನು ಬಂದ ಮೇಲೆ ಮುಂದಿನ ಕಾರ್ಯ ಯೋಚಿಸೋಣ. ಪುರುಷೋತ್ತಮ, ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷ ವಹಿಸಿದೆಯ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳು?
ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನೂ ಇಲ್ಲ. ಉಭಯರೂ ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ನನ್ನಿಂದ ಒಂದು ಪ್ರಾಣಿಗೂ ನೋವಾಗ ಮಾಡಲೆಂಬುದೇ ನನ್ನ ಮುಖ್ಯ ಉದ್ದೇಶ. ಯುದ್ಧ ಎಂಬ ಹೆಮ್ಮಾರಿಯ ಬಾಯಿಗೆ ಒಂದು ಬಾಂಧವ ಪ್ರಜಾಕೋಟೆಯನ್ನು ಬಲಿಯಾಗಿಸಬಾರದೆಂಬುದೇ ಉದ್ದೇಶ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು? ಧರ್ಮ ಸತ್ಯವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ
ಅರ್ಜುನ, ವಾಸುದೇವ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇ ಕೇಸರಿಯುವಾಗಿ ಕೊಲ್ಲುವೆ. ಹಾಗೆಯೇ ಅಪಮಾನ, ಅಪಜಯ, ಅನಿಷ್ಟದ ಅವುಗಳನ್ನು ತೊಲಗಿಸಿ ಪಟ್ಟರೆ ಅಗ್ರಜನನ್ನ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಈ ಜನ್ಮಕ್ಕೆ ಧಿಕ್ಕಾರವೇ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಅಭಿಪ್ರಾಯಕ್ಕೆ ತಲೆಬಾಗಿರುವರು. ದೃಪದ ನರೇಂದ್ರನೊಂದಿಗೆ ಏಕಮ್ಮ ಚಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯವು ನಿಮಗೂ ಧರ್ಮ ಸಮ್ಮತ ತಾನೇ?
ಭೀಮಸೇನ ಭೀಮಸೇನ ಬಂಡೆ ಬಂಡೆ ಪೂರ್ಣದಿಂದ ಬಂಡ ಮಕಾಸುರ ಕೊಂದ ಮಹಾದೌರ್ಜನ್ಯ. ಈ ಗದಾದಂಡ ಅದನ್ನು ಬಿಸಾಡಿ ಕೈಯಲ್ಲಿ ಸೂಟನ್ನು ಹಿಡಿದುಕೊಂಡು ಎಂಬ ಪ್ರಶನಾಮಾಂಕಿತಗಳನ್ನು ಪಡೆದ ಮಹಾಪರಾಕ್ರಮಶಾಲಿ. ನೇಗೇಕೆ ಈ ಗಾಂಡೀವ ಅದನ್ನು ಬಿಸಾಡಿ ಬೇಗರಿಗೆ ಬಡಗಳನ್ನು ಕಟ್ಟಿಕೊಳ್ಳಿ. ಸಾಕು ನಿಮ್ಮ ಪರಾಕ್ರಮ. ಅಣ್ಣ, ಇವರು ನನ್ನ ಪತಿಗಳೇ, ನನ್ನ ಪಾಲಿನ ವೃತ್ತ ಸ್ವರೂಪರನ್ನ. ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಬೇಕೆಂದರೆ ನಾವೇ ರಣಭೂಮಿಗೆ ಪ್ರವೇಶ. ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಈಗ ಚೆನ್ನಾಯಿತು. ಸಹಜ ದೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗಲ್ಲ ಎಂದು ಹೇಳಿದರಷ್ಟೇ. ಏಕೆ ನೀನು ಕೇಳಲಿಲ್ಲವೇ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಆಯ್ತು. ಕಣ್ಣೀರು ಕರೆಯುವುದರಲ್ಲವೇ ಈ ನಿನ್ನ ಕಣ್ಣೀರಿನ ಬದಲಾಗಿ
ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಸೇಡಿನ ಜ್ವಾಲೆ ಜಗದ ಮೇಲೆ ಹತ್ತಿ ಆರಂಭಿಸುತ್ತದೆ. ಇದನ್ನು ಗಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕಪಡುತ್ತಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ನಾವು ಯಾವ ನಿರ್ಧಾರವನ್ನು ಕೈಗೊಳ್ಳಿದೆ? ಪರಮಾತ್ಮ, ನನ್ನ ಬುದ್ಧಿಗೆ ಮುಟ್ಟು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು, ಮುಂದಿನಿಂದ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸತಿ ನಡೆಯಲೇಬೇಕು. ಜೀವಾರ್ಜುನರ ಸೇಡಿನ ಜ್ವಾಲೆ ಆರಬೇಕು. ತಂಗಿ ದೃಪದ ನರೇಂದ್ರನೊಂದಿಗೆ ಸೇಡಿನ ಗಾಳಿಯ ಗತಿ ಹೋಗಲಿ. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಪುರುಷನೇ